ಏನು ಸರ್ ಇದು ಬಾಂಡ್ ಏನು? ಇವತ್ತಿಂದಲ್ಲ, ಇಂಡಿಯಾಲಿ ಇದು ಪ್ರಾಬ್ಲಮ್ ಇದೆ. ಇದು ಬಾಂಡ್ ಕ್ಷೇತ್ರದಲ್ಲಿ ಹೂಡಿಕೆಗೆ ಇರುವಂಥ ಅಪಾಯಗಳೇ ಯಾವ್ಯಾವು? ಬಾಂಡ್ ಡಿಮ್ಯಾಂಡ್ ಮತ್ತು ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹೊತ್ತು ರಿಸ್ಕ್ ಏನೂ ಇಲ್ಲ ಬಾಂಡಲ್ಲಿ. ಇಟ್ಸ್ ಎ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ. ನೀವು ಚೈನಾ ಮತ್ತು ಅಮೆರಿಕಲ್ಲೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಅರೌಂಡ್ 11 ಟ್ರಿಲಿಯನ್ ಎಕನಾಮಿ ಇದು ಬಾಂಡ್ ಮಾರ್ಕೆಟ್. ಕಾರ್ಪೊರೇಟ್ ಬಾಂಡಲ್ಲಿ ಹಾಕಿದಾಗ, ಹೌದು, ಇನ್ವೆಸ್ಟ್ ಮಾಡಿದಾಗ ಒಂದು ಕಂಪ್ನಿ ಡಿಫಾಲ್ಟ್ ಆಗಿಬಿಟ್ರೆ ಆ ಬಾಂಡ್ ಹೋಲ್ಡರ್ಗೆ ಏನೆಲ್ಲ ಪರಿಣಾಮ ಬೀಳ್ಬೋದು? ಪ್ರಯಾರಿಟಿ ವೈಸ್ ಕಂಪ್ನಿ ಸೆಟಲ್ ಮಾಡಬೇಕಾದ್ರೆ ಫಸ್ಟ್ ಬಾಂಡ್ನ ಸೆಟಲ್ ಮಾಡಬೇಕು, ಆಮೇಲೆ ಡಿಬೆಂಚರ್ಸ್, ಆಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇನ್ಫ್ಲೇಷನ್ ಏನಾದ್ರು ಜಾಸ್ತಿ ಆಯಿತು ಅಂದರೆ ಅದು ಡೈರೆಕ್ಟಾಗಿ ನಿಮ್ಮ ರಿಟರ್ನ್ಸ್ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ, ಇಂಟ್ರೆಸ್ಟ್ ಮೇಲೆ ಪರಿಣಾಮ ಬೀಳುತ್ತೆ. ಸೆಕ್ಯೂರ್ಡ್ ನಾನ್ ಕನ್ವರ್ಟಬಲ್ ಡೆಬೆಂಚರ್ಸ್ಗೂ ಈ ಬಾಂಡ್ಸ್ಗೂ ಏನು ವ್ಯತ್ಯಾಸ ಸರ್? ಡಿಬೆಂಚರ್ಸ್ ಅನ್ನೋದು ಯಾವಾಗಲೂ ಕಂಪ್ನಿಯಿಂದ ಲೋನ್ ಕೊಟ್ಟಂಗೆ ಅದ್ರ ಮೇಲೆ ಕಲೆಕ್ಟ್ ಮಾಡ್ತಾರೆ. ಯಾವಾಗ ಡಿಫ್ರೆನ್ಸ್ ಬರುತ್ತೆ ಅಂದರೆ ಸೆಟಲ್ಮೆಂಟ್ ಪ್ರಾಸೆಸ್ಸಲ್ಲಿ. ನಾನು ಹೇಳೋ ಪ್ರಕಾರ ಏನಂದರೆ, ಒಂದು ಪೋರ್ಟ್ಫೋಲಿಯೋ ಅಂತ ಅಂದಮೇಲೆ ಬಾಂಡಲ್ಲೂ ಸ್ವಲ್ಪ ಇಡಿ, ಯಾಕಂದರೆ ಇಟ್ ಈಸ್ ಎ ಸೆಕ್ಯೂರ್ಡ್ ವೇ. ಓಕೆ ಸಭಿಕರೇ, ಎಲ್ಲರೂ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಾಯಿತು, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಾಯಿತು, SIPಲಿ ಇನ್ವೆಸ್ಟ್ ಮಾಡಾಯಿತು. ಈಗ ಮತ್ತೊಂದು ಹೂಡಿಕೆ ಕ್ಷೇತ್ರ ಇದೆ, ಅದರ ಹೆಸರು ಬಾಂಡ್ ಅಂತ. ಬಾಂಡ್ ಅನ್ನೋ ಪದದಲ್ಲೇ ಒಂದು ಪವರ್ ಇದೆ. ಎಲ್ಲಿ ಆ ಪವರ್ ಇದೆ ಅಲ್ಲಿ ವೆಲ್ತ್ ಇದೆ. ಸೊ ಪವರ್ ಆಫ್ ವೆಲ್ತ್. ಈ ಬಾಂಡ್ ಬಗ್ಗೆ ಮಾತನಾಡೋಕ್ಕೆ ಈ ಕ್ಷೇತ್ರದ ಜೇಮ್ಸ್ ಬಾಂಡ್ ಅಂತಲೇ ಹೇಳ್ಬೋದು. ನಮ್ಮ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿರುವಂಥ ರವೀಂದ್ರನಾಥ್ ಕೌಶಿಕ್ ಅವರು. ರವೀಂದ್ರನಾಥ್ ಕೌಶಿಕ್ ಅವರು ಆರ್ಥಿಕ ಕ್ಷೇತ್ರದ ತಜ್ಞರಾಗಿದ್ದು, ಸಾಕಷ್ಟು ವಿಷಯಗಳನ್ನು ಬಲ್ಲವರಾಗಿದ್ದು, ಕೇವಲ ಬಾಂಡ್ ಮಾತ್ರವಲ್ಲ, ಎಲ್ಲ ಕ್ಷೇತ್ರಗಳಲ್ಲಿರುವ ಹೂಡಿಕೆ ವಿಚಾರಗಳ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿ ಇದೆ. ಈಗ ಸದ್ಯಕ್ಕೆ ಅವ್ರು ನಮ್ಮೊಂದಿಗೆ ಬಾಂಡ್ ಬಗ್ಗೆ ಮಾತಾಡ್ತಾರೆ. ಪವರ್ ಆಫ್ ವೆಲ್ತ್, ಆ ವೆಲ್ತಿನ ಪವರ್ ಏನಿದೆ ಅನ್ನೋದನ್ನು ನಾವು ರವೀಂದ್ರನಾಥ್ ಕೌಶಿಕ್ ಅವರಿಂದ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲೇ ಪ್ರಶ್ನೆ, FD ಮಾಡ್ತಾರೆ, ಮ್ಯೂಚುವಲ್ ಫಂಡು ಎಲ್ಲ ಡಿಸ್ಕಷನ್ ಆಯಿತು. ಹಾಗಿದ್ರೆ ಏನು ಸರ್ ಇದು ಬಾಂಡ್ ಏನು? ಒಂದು ರೀತಿಯಾದಂಥ ಹಿಡಿದಿಟ್ಟುಕೊಳ್ಳುವಂಥ ಪದ ಆಗಿ ಕಾಣುತ್ತೆ, ಆದರೆ ಹೌದಾ, ಅಥವಾ ಅದರಲ್ಲಿ ಇನ್ನೂ ಜಾಸ್ತಿ ಪವರ್ ಆಫ್ ವೆಲ್ತ್ ಇದೆಯಾ? ಓಕೆ, ಎಲ್ಲರಿಗೂ ನಮಸ್ಕಾರ. ಸೊ ಒಳ್ಳೆ ಪ್ರಶ್ನೆ ಕೇಳಿದ್ರ. ಎಷ್ಟು ಜನ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ಆಲ್ರೆಡಿ? ಇಲ್ಲಿ ಒಂದು 2-3 ಜನ ಇದ್ದಾರೆ. ಹಂಗಂದರೆ ಅವೇರ್ನೆಸ್ ಕಡಿಮೆ ಇದೆ ಬಾಂಡ್ ಬಗ್ಗೆ. ಓಕೆ, ಸೊ ಬಾಂಡ್ ಅಂದರೆ ಏನಿಲ್ಲ, ಕಂಪ್ನಿ ಲೋನ್ ಕೊಟ್ಟಂಗೆ ಅಷ್ಟೇ. ಸೊ ಗೌರ್ಮೆಂಟ್ ಬಾಂಡ್ಸ್ ಅಂದರೆ ಗೌರ್ಮೆಂಟು ಲೋನ್ ಕೊಟ್ಟಂಗೆ, ಆ ಲೋನ್ಗೆ ಇಂಟ್ರೆಸ್ಟ್ ಕೊಡ್ತಾರೆ. ಓಕೆ, ಸೊ ಅದನ್ನು ಬಾಂಡ್ ಅಂತ ಕರಿತೀವಿ ಅಷ್ಟೇ, ಇನ್ನೇನು ಸಿಂಪಲ್ ಅದು. ಸೊ ಬಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲೋನ್ ಕೊಟ್ಟಂಗೆ. ಗೌರ್ಮೆಂಟಿಂದ ಲೋನ್ ಆಗ್ಬೋದು, ಗೌರ್ಮೆಂಟ್ ಕಡೆಯಿಂದ ಬಾಂಡ್ ಬಂದರೆ, ಇಲ್ಲ ಕಾರ್ಪೊರೇಟ್ಸ್ ಕಡೆಯಿಂದ ಆದರೆ ಕಾರ್ಪೊರೇಟ್ ಬಾಂಡ್ ಅಂತ ಕರಿತೀವಿ. ಕಾರ್ಪೊರೇಟ್ಗೆ ಲೋನ್ ಕೊಟ್ಟಂಗೆ, ನಾವು ಲೋನ್ ಕೊಟ್ಟಂಗೆ ಅದಕ್ಕೆ ಇಂಟ್ರೆಸ್ಟ್ ಕೊಡಂಗೆ ಅವರು. ಇದು ಬಾಂಡ್ ಅಷ್ಟೇ, ಸಿಂಪಲ್. ಸರ್, ಅದೇ ಈ ಮ್ಯೂಚುವಲ್ ಫಂಡು ಮತ್ತು SIP ಯಾವ ರೀತಿ ಕ್ಯಾಚಿ ಬೇಗ ಜನರಿಗೆ ರೀಚ್ ಆಗುತ್ತೆ, ಬಾಂಡ್ ಅನ್ನೋದು ಇದೆಯಲ್ಲ ಅದೊಂದು ರೀತಿಯಾಗಿ ನೀವೇ ಕೈ ಎತ್ತಿ ಅಂದಾಗ ಒಂದು 2-3 ಮಾತ್ರ ಕೈ ಎತ್ತಿ. ಬಾಂಡ್ ಯಾಕೆ ಜನರಿಗೆ ರೀಚ್ ಆಗಿಲ್ವಾ? ಅಥವಾ ಇದಕ್ಕೆ 2 ಕಾರಣಗಳಿದೆ. ಮೊದಲನೇ ಕಾರಣ ಏನಪ್ಪ ಅಂದರೆ, ಈ ಬಾಂಡ್ ಶೇರ್ ಮಾರ್ಕೆಟ್ ಥರ ಟ್ರೇಡಿಂಗ್ ಜಾಸ್ತಿ ಇಲ್ಲ. ಓಕೆ. ಆಮೇಲೆ ಇನ್ನೊಂದು, ರೀಟೈಲ್ ಇನ್ವೆಸ್ಟ್ಮೆಂಟ್ಸ್ ಕಡಿಮೆ ಬಾಂಡಲ್ಲಿ. ಇವತ್ತಿಂದಲ್ಲ, ಇಂಡಿಯಾಲಿ ಇದು ಪ್ರಾಬ್ಲಮ್ ಇದೆ. ಇದು ನೀವು ಚೈನಾ ಮತ್ತು ಅಮೆರಿಕಲ್ಲೆಲ್ಲ ನೋಡಿದ್ರೆ ಆಲ್ಮೋಸ್ಟ್ ಅರೌಂಡ್ 11 ಟ್ರಿಲಿಯನ್ ಎಕನಾಮಿ ಇದು ಬಾಂಡ್ ಮಾರ್ಕೆಟು. 11 ಟ್ರಿಲಿಯನ್ ಎಕನಾಮಿ ಬಾಂಡ್ ಮಾರ್ಕೆಟು. ಬಟ್ ಇಂಡಿಯಾಲಿದು ಲೆಸ್ ದ್ಯಾನ್ 1 ಟ್ರಿಲಿಯನ್ ಎಕನಾಮಿ ಇದು ಬಾಂಡ್ ಮಾರ್ಕೆಟು. ಓಕೆ. ಸೊ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಪ್ರಮೋಟ್ ಮಾಡಿಲ್ಲ ಬಾಂಡ್ನ, ಯಾವ ಮಟ್ಟಕ್ಕೆ ಮಾಡಬೇಕಾಯ್ತೋ ಅದನ್ನು ಮಾಡಿಲ್ಲ ಒಂದು. ಎರಡನೇದು ಬಂದು ಮಾರ್ಕೆಟ್, ಡೆಡಿಕೇಟೆಡ್ ಆಗಿ ಮಾರ್ಕೆಟ್ ಇಲ್ಲ ಬಾಂಡ್ಗೆ. ಇವಾಗ ಈಕ್ವಿಟೀಸ್ಗೆಲ್ಲ ಯಾವ ಥರ ನಿಮಗೆ ಮಾರ್ಕೆಟ್ಗಳಿದೆ, ಬೇರೆ ಬೇರೆ ಮಾರ್ಕೆಟ್ಗಳಿದೆ. ಆಮೇಲೆ ಹೆಂಗೆ ಲಿಸ್ಟಿಂಗ್ ಆಗಿ ಹೆಂಗೆ ಟ್ರೇಡ್ ಆಗುತ್ತೆ ಬಾಂಡ್ಗಳು, ಈಕ್ವಿಟಿ ಶೇರ್ಸು, ಆ ಥರ ಬಾಂಡಲ್ಲಿಲ್ಲ ಟ್ರೇಡಿಂಗು. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಇದು ಬರೀ ಗೌರ್ಮೆಂಟ್ ಬಾಂಡ್ಸ್ಗಳಿಗೆ ಮಾತ್ರ ಸೀಮಿತ ಆಗಿಬಿಟ್ಟಿದೆ. ಆಮೇಲೆ ಕಾರ್ಪೊರೇಟ್ ಬಾಂಡ್ಸು ಅಷ್ಟೇ, ಬಿಕಾಸ್ ಆಫ್ ಇಂಟ್ರೆಸ್ಟ್ ರೇಟ್ ಫ್ಲಕ್ಚುಯೇಷನ್ಸ್ ಏನಿದೆ, ಎಲ್ಲೋ ಒಂದು ಕಡೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಕಂಪ್ನೀಸ್ ಆರ್ ಆಲ್ಸೋ ನಾಟ್ ವಿಲ್ಲಿಂಗ್ ಟು ಗೋ ಫಾರ್ ಬಾಂಡ್ ಮಾರ್ಕೆಟ್ಸ್. ಸರ್, ಹಾಗಿದ್ರೆ ಭಾರತದಲ್ಲಿ ಹೂಡಿಕೆ ಮಾಡೋಕ್ಕೆ ಅವಕಾಶ ಇರುವಂಥ ಬಾಂಡ್ಗಳು ಯಾವ್ಯಾವು? ಸುಮಾರು ಬಾಂಡ್ಗಳಿದೆ. ಫಸ್ಟು G-Secs ಅಂತ ಕರಿತೀವಿ. G-Secs ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಂತ, ಅದರಲ್ಲಿ ಟ್ರೆಜರಿ ಬಿಲ್ಸ್ ಇದೆ. ಆಮೇಲೆ ಗೋಲ್ಡ್ ಸಾವರ್ಜಿನ್ ಬಾಂಡ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾರೋ ಒಬ್ಬರು, ಅದು ಇದು. ಆಮೇಲೆ ಗ್ರೀನ್ ಬಾಂಡ್ಸ್ ಅಂತ ಬಂದಿದೆ, ಈಗ ಎನ್ವೈರ್ಮೆಂಟ್ ಸಸ್ಟೈನಬಿಲಿಟಿ ಬಾಂಡ್ಸ್ ಅಂತ ಬಂದಿದೆ. ಸೊ ಗೌರ್ಮೆಂಟ್ ಕಡೆಯಿಂದ ಸುಮಾರು ಬಾಂಡ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಓಕೆ, ಅದು ಬಿಟ್ಟು ಕಾರ್ಪೊರೇಟ್ ಬಾಂಡ್ಸ್ ಇದೆ, ಕಂಪ್ನಿಗಳಿಂದ ಬಾಂಡ್ಸ್ಗಳು ಇಶ್ಯೂ ಮಾಡ್ತಾರೆ. ಸೊ
ಸುಮಾರು ಹಲವಾರು ವಿಧವಾದ ಬಾಂಡ್ಗಳಿದೆ ಇದರಲ್ಲಿ. ಹೋಗ್ತಾ ಹೋಗ್ತಾ ಬೇಕಾದ್ರೆ ಅದ್ರ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಸರ್, ಎಲ್ಲ ಹೂಡಿಕೆ ಕ್ಷೇತ್ರದಲ್ಲಿ ರಿಸ್ಕ್ ಇದೆ. ನೀವು ಮ್ಯೂಚುವಲ್ ಫಂಡ್ ಮಾಡಿ ಅಥವಾ SIP ಮಾಡಿ, ಎಲ್ಲ ಕ್ಷೇತ್ರದಲ್ಲೂ ಇದೆ. ಬಾಂಡ್ ಕ್ಷೇತ್ರದಲ್ಲಿ ಹೂಡಿಕೆಗೆ ಇರುವಂಥ ಅಪಾಯಗಳು ಯಾವ್ಯಾವು? ಬಾಂಡಲ್ಲಿ ನಾರ್ಮಲಿ ರಿಸ್ಕ್ ಅಂತ ಇಲ್ಲ. ಇಟ್ ಈಸ್ ಎ ರಿಸ್ಕ್ ಫ್ರೀ ರೇಟ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇದು ಬಾಂಡ್ ಅನ್ನೋದು. ಯಾಕಂದರೆ ಇದರಲ್ಲಿ ಇಂಟ್ರೆಸ್ಟ್ ರೇಟ್ ಮುಂಚೆನೇ ಫಿಕ್ಸ್ ಮಾಡಿಬಿಡ್ತಾರೆ. ನಿಮ್ಮದು ಸ್ಟಾಕ್ ಮಾರ್ಕೆಟ್ ಥರ ರಿಟರ್ನ್ಸ್ ಮೇಲೆ ಜಡ್ಜ್ ಆಗಲ್ಲ ಇದು. ಸೊ ಇದಕ್ಕೇನಂದರೆ ಇಂಟ್ರೆಸ್ಟ್ ರೇಟ್ ಮುಂಚೆನೇ ಫಿಕ್ಸ್ ಮಾಡ್ತಾರೆ. 8% ಇಂಟ್ರೆಸ್ಟ್ ರೇಟ್ ಅಂದರೆ 8% ಆಗೇ ಉಳ್ಕೊಳ್ಳುತ್ತೆ, 6% ಅಂದರೆ 6% ಆಗೇ ಉಳ್ಕೊಳ್ಳುತ್ತೆ. ಬಟ್ ಓನ್ಲಿ ಥಿಂಗ್ ಏನಪ್ಪ ಅಂದರೆ ನಿಮ್ಮದು ಟ್ರೇಡಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಆಗ್ಬೋದು. ಕೆಲವು ಬಾಂಡ್ಗಳು ಟ್ರೇಡ್ ಆಗುತ್ತೆ ಮಾರ್ಕೆಟಲ್ಲಿ. ಆವಾಗ ಬಾಂಡ್ ಮೇಜರ್ ಫ್ಯಾಕ್ಟರ್ ಇಂಪ್ಯಾಕ್ಟ್ ಆಗೋದು ಬಾಂಡಲ್ಲಿ ಎರಡು. ಒಂದು ಇಂಟ್ರೆಸ್ಟ್ ರೇಟು, ಇನ್ನೊಂದು ಇನ್ಫ್ಲೇಷನ್. ಸೊ ಬೇರೆ ಥರ ಆದರೆ ನಿಮ್ಮ ಕಂಪನಿಲಾದರೆ ಕಂಪನಿ ಪ್ರಾಸ್ಪೆಕ್ಟ್ಸು ಮತ್ತು ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸು ಅಥವಾ ಕಂಪನಿ ಪರ್ಫಾರ್ಮೆನ್ಸು ಅಥವಾ ಇಂಟರ್ನ್ಯಾಷನಲ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸು ಇವೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಬಾಂಡಲ್ಲಿ ಏನಾಗುತ್ತೆ ಅಂದರೆ ಎರಡೇ ಫ್ಯಾಕ್ಟ್ರ್ ಇಂಪ್ಯಾಕ್ಟ್ ಆಗೋದು. ಒಂದು ಇಂಟ್ರೆಸ್ಟ್ ರೇಟ್ಸು. ಸೊ ಆ ಥರ ಯಾವುದು RBI ಪಾಲಿಸಿ ಬರ್ತಾ ಇದೆ ನೋಡಿ, ಅದ್ರ ಮೇಲೆ ಇಂಟ್ರೆಸ್ಟ್ ರೇಟ್ ಯಾವ ಥರ ಚೇಂಜ್ ಮಾಡ್ತಾ ಇರ್ತಾರೆ, ಅದ್ರ ಮೇಲೆ ಬಾಂಡ್ ಈಲ್ಡ್ ಇಂಪ್ಯಾಕ್ಟ್ ಆಗುತ್ತೆ. ಬಾಂಡ್ ಡಿಮ್ಯಾಂಡು ಮತ್ತು ಸಪ್ಲೈ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಹೊತ್ತು ರಿಸ್ಕ್ ಏನೂ ಇಲ್ಲ ಬಾಂಡಲ್ಲಿ. ಇಟ್ಸ್ ಎ ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟ್ ಆ್ಯಕ್ಚುಲಿ ಬಾಂಡಲ್ಲಿ ಇನ್ವೆಸ್ಟ್ ಮಾಡೋದು. ಬಟ್ ಒಂದೇನಪ್ಪ ಅಂದರೆ ಸೇಫ್ ಆ್ಯಂಡ್ ಸೆಕ್ಯೂರಿಟಿ ಇನ್ವೆಸ್ಟ್ಮೆಂಟ್ ಬೇಕು ಅಂದರೆ ಬಾಂಡಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಇವೊಂದು ರೇಟ್ ಆಫ್ ರಿಟರ್ನ್ ಈಸ್ ಅಶ್ಯೂರ್ಡ್, ಅಂದರೆ ಇನ್ವೆಸ್ಟ್ಮೆಂಟ್ ಇಂಟ್ರೆಸ್ಟ್ ಏನಿದೆ ಅದು ಅಶ್ಯೂರ್ಡ್ ಇದೆ. ಓನ್ಲಿ ಫ್ಯಾಕ್ಟರ್ ಈಸ್ ಸಬ್ಜೆಕ್ಟ್ ಟು ಇನ್ಫ್ಲೇಷನಿಂದ ನಿಮಗೆ ರಿಟರ್ನ್ಸ್ ಯಾವ ಥರ ಕಡಿಮೆ ಆಗ್ಬೋದು ಮುಂದಕ್ಕೆ ಅನ್ನೋದು ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟ್ರ್ ಇದೆ. ಸೊ ಬಾಂಡ್ ಆ್ಯಸ್ ಎ ಹೋಲ್ ಹೇಳಬೇಕು ಅಂದರೆ ಅಷ್ಟೊಂದು ರಿಸ್ಕ್ ಇಲ್ಲ. ಲಿಕ್ವಿಡಿಟಿನೂ ಅಷ್ಟೇ. ಸೊ ಗೌರ್ಮೆಂಟ್ ಇವಾಗ ಎಕ್ಸಾಂಪಲ್ G-Secs ಅಲ್ಲಿ ಯಾವುದೋ ಒಂದು ಟ್ರೆಷರಿ ಬಿಲ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, 91 ಡೇಸಿಂದ ಸಿಗುತ್ತೆ. 91 ಡೇಸು, 182 ಡೇಸು, 364 ಡೇಸು, ಆ ಥರ ಇದೆ ಬಾಂಡ್ಗಳಲ್ಲಿ ಇಶ್ಯೂ ಮಾಡ್ತಾರೆ. ಸ್ಮಾಲ್ 90 ಡೇಸ್, 3 ಮಂತ್ಸಿಂದ ಹಿಡಿದು ಯು ಕ್ಯಾನ್ ಗೋ ಅಪ್ ಟು 40 ಇಯರ್ಸ್ವರೆಗೂ ಇರುತ್ತೆ ಬಾಂಡು. ಅಂಥದ್ರಲ್ಲೂ ಇನ್ವೆಸ್ಟ್ ಮಾಡ್ಬೋದು ಬೇಕಾದ್ರೆ ನೀವು. ಸೊ ಅದರಲ್ಲಿ ಏನಾಗುತ್ತೆ, ನಿಮಗೆ ರಿಸ್ಕ್ ಅಂತ ಇರಲ್ಲ. ಇಂಟ್ರೆಸ್ಟ್ ರೇಟ್ ಏನು ಫಿಕ್ಸ್ ಆಗಿದೆ ಅದು ಕೊಡ್ತಾರೆ. ಓನ್ಲಿ ಚಾಲೆಂಜಿಂಗ್ ಪಾರ್ಟ್ ಏನಪ್ಪ ಅಂದರೆ ಇನ್ಫ್ಲೇಷನ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಅದು ಡೈರೆಕ್ಟಾಗೆ ನಿಮ್ಮ ರಿಟರ್ನ್ಸ್ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತೆ, ಇಂಟ್ರೆಸ್ಟ್ ಮೇಲೆ ಪರಿಣಾಮ ಬೀಳುತ್ತೆ. ಆಮೇಲೆ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಚೇಂಜ್ ಮಾಡ್ತಾರಲ್ಲ, RBI ಇಂಟ್ರೆಸ್ಟ್ ರೇಟು, SLR ರೇಟ್ಸ್ ಅಂತ ಏನು ಕರಿತೀವಿ, ಅದು ಚೇಂಜ್ ಮಾಡ್ತಾರಲ್ಲ. ಸೊ ಅದು ಇಂಪ್ಯಾಕ್ಟ್ ಆಗುತ್ತೆ ಬಾಂಡ್ ಇಂಟ್ರೆಸ್ಟ್ ಮೇಲೆ. ಸೊ ಫಿಕ್ಸೆಡ್ ಇಂಟ್ರೆಸ್ಟ್ ಇರೋದ್ರಿಂದ ಬಾಂಡು ನಿಮ್ಮದು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕಂಡೀಷನ್ಸ್ ಮೇಲೆ, ಇಂಟ್ರೆಸ್ಟ್ ರೇಟು ಮತ್ತು ಇನ್ಫ್ಲೇಷನ್ ಮೇಲೆ ನಿಮ್ಮ ಬಾಂಡ್ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದೆ. ಅದು ಬಿಟ್ಟರೆ ಲಿಕ್ವಿಡಿಟಿ ಪೊಸಿಷನಲ್ಲಿ ಏನೂ ತೊಂದರೆ ಇಲ್ಲ. ಎಲ್ಲ ಬಾಂಡ್ಗಳು ಲಿಕ್ವಿಡ್ ಅಸೆಟ್ಸೇ. ಇನ್ನೊಂದೇನಪ್ಪ ಅಂದರೆ ಇವಾಗ ಎಕ್ಸಾಂಪಲ್ ಕಾರ್ಪೊರೇಟ್ ಬಾಂಡಲ್ಲಿ ಹಾಕ್ತೀರಿ ಅಂದ್ಕೊಳ್ಳಿ. ಕಾರ್ಪೊರೇಟ್ ಬಾಂಡಲ್ಲಿ ಇವಾಗ ಕಂಪ್ನಿ ಮುಳುಗೋಯ್ತು, ಕಂಪ್ನಿ ಬ್ಯಾಂಕ್ರಪ್ಟ್ ಆಯಿತು. ಸೊ ಬಾಂಡ್ ಏನಾಗುತ್ತೆ, ಪ್ರಯಾರಿಟಿ ವೈಸ್ ಕಂಪ್ನಿ ಸೆಟಲ್ ಮಾಡಬೇಕಾದ್ರೂ ಫಸ್ಟ್ ಬಾಂಡ್ನ ಸೆಟಲ್ ಮಾಡಬೇಕು, ಆಮೇಲೆ ಡಿಬೆಂಚರ್ಸ್, ಆಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಆರ್ಡರ್ ಆಫ್ ಪ್ರಯಾರಿಟಿ ಇದೆ. ಸೆಕ್ಯೂರ್ಡ್ ಬಾಂಡ್, ಅನ್ಸೆಕ್ಯೂರ್ಡ್ ಬಾಂಡ್ಸ್ ಅಂತ ಇರುತ್ತೆ. ಸೊ ಫಸ್ಟ್ ಪ್ರಯಾರಿಟಿ ಬ್ಯಾಂಕ್ರಪ್ಸಿ ಆದರೆ IBC ಅಂತ ಇದೆ, ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಇದೆ. ಆ ಕೋಡ್ ಪ್ರಕಾರ ಸೆಟಲ್ಮೆಂಟ್ ಪ್ರೊಸೀಜರ್ಸ್ ಆಗುತ್ತೆ. ಅದರಲ್ಲಿ ಕ್ರೆಡಿಟರ್ಸ್ನ ಸೆಟಲ್ಮೆಂಟ್ ಪ್ರೊಸೀಜರ್ಸಲ್ಲಿ ಪ್ರಯಾರಿಟಿ ವೈಸ್ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ಫಸ್ಟ್ ಪ್ರಯಾರಿಟಿ ಯಾರು ಬರ್ತಾರೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬರ್ತಾರೆ. ಸೊ ನಿಮ್ಮದು ಸೆಕ್ಯೂರ್ಡ್ ಬಾಂಡ್ ಆಗಿದೆ, ನಿಮ್ಮದು ಫಸ್ಟ್ ಕ್ಲಿಯರ್ ಮಾಡ್ತಾರೆ ನಿಮ್ಮನ್ನ. ಸೊ ನಿಮ್ಮದು ಪ್ರಿನ್ಸಿಪಲ್ ಇಂಟ್ರೆಸ್ಟ್ ಏನು ಔಟ್ಸ್ಟ್ಯಾಂಡಿಂಗ್ ಇದೆ ಅದನ್ನು ಕ್ಲಿಯರ್ ಆಗುತ್ತೆ. ಸರ್, ಅದೇ ಪ್ರಶ್ನೆಗೆ ಬರೋಣ ಅಂದ್ಕೊಂಡಿದ್ದೆ. Okay. ಯಾಕಂದರೆ ಬಾಂಡಲ್ಲಿ ಎರಡು ವಿಧ, ಒಂದು G-Secs ಗೌರ್ಮೆಂಟ್ ಬಾಂಡ್ಸ್ಗಳು ಮತ್ತು ಕಾರ್ಪೊರೇಟ್ ಬಾಂಡ್ಸ್ಗಳು. ಸರ್ಕಾರ ಎಂದು ಬೀಳಲ್ಲ, ಹೌದು. ಅಂದರೆ ಹೊಸ ಸರ್ಕಾರ ಬಂದ್ರೂ ಕೂಡ ಬಾಂಡ್ಗಳು ಕಂಟಿನ್ಯೂ ಆಗುತ್ತೆ. Correct. ಒಂದು ಕಂಪ್ನಿ ಡಿಫಾಲ್ಟ್ ಆಗಿಬಿಟ್ರೆ, ಅಂದರೆ ನಾವು ಕಾರ್ಪೊರೇಟ್ ಬಾಂಡಲ್ಲಿ ಹಾಕಿದಾಗ, ಇನ್ವೆಸ್ಟ್ ಮಾಡಿದಾಗ ಒಂದು ಕಂಪ್ನಿ ಡಿಫಾಲ್ಟ್ ಆಗಿಬಿಟ್ರೆ ಆ ಬಾಂಡ್ ಹೋಲ್ಡರ್ಗೆ ಏನೆಲ್ಲ ಪರಿಣಾಮ ಬೀಳ್ಬೋದು? ಅದೇ ಹೇಳ್ತಾ ಇದ್ದಲ್ಲ ಈಗ ಈಗ ಆ್ಯಸ್ ಆಫ್ ನಾವು 2017 ಒಂದು ಇನ್ಸಾಲ್ವೆನ್ಸಿ ಆ್ಯಂಡ್ ಬ್ಯಾಂಕ್ರಪ್ಸಿ ಕೋಡ್ ಅಂತ ಬಂದಿದೆ, IBC ಅಂತ. ಸೊ ಎಲ್ಲ ಕಂಪ್ನಿಗಳೂ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇರ್ಬೋದು, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಆಗ್ಬೋದು, ಯಾವುದೇ ಕಂಪ್ನಿಗಳಾದರೂ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ಸ್ನ ಒಂದು 90 ಡೇಸಲ್ಲಿ ಮತ್ತು 180 ಡೇಸಲ್ಲಿ ಕ್ಲೋಸ್ ಮಾಡಬೇಕು ಅನ್ನೋದು ಪ್ರೊಸೀಜರ್ಸ್ ಇದೆ. 180 ಡೇಸ್ ಆಗಲಿಲ್ಲ ಅಂದರೆ ಮ್ಯಾಕ್ಸಿಮಮ್ 270 ಡೇಸ್ ಒಳಗಡೆ ಅದಕ್ಕೆ ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಅದಕ್ಕೊಂದು ಮುಂಚೆ BIFR ಅಂತ ಇತ್ತು, ಬೋರ್ಡ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈನಾನ್ಷಿಯಲ್ ರಿಕನ್ಸ್ಟ್ರಕ್ಷನ್ ಅಂತ ಇತ್ತು. ಅದು ಹೋದ್ಮೇಲೆ ಏನಾಗಿದೆ, IBC ಅಂತ ಬಂದಿದೆ. IBCಲಿ ಏನು ಮಾಡಿದ್ದಾರೆ, ಪ್ರಯಾರಿಟಿ ಲಿಸ್ಟ್ ಔಟ್ ಮಾಡಿದ್ದಾರೆ. ಫಸ್ಟ್ ಪ್ರಯಾರಿಟಿ ಯಾವಾಗಲೂ ಸೆಕ್ಯೂರ್ಡ್ ಯಾವುದೇ ಲಯಬಿಲಿಟೀಸ್ಗಳಿದೆಯೋ ಅದನ್ನು ಫಸ್ಟ್ ಕ್ಲಿಯರ್ ಮಾಡಬೇಕು. ಓಕೆ. ಸೊ ಅದಕ್ಕೆ ಸಪರೇಟ್ ಬೋರ್ಡ್ ಬರುತ್ತೆ, ಇನ್ಸಾಲ್ವೆನ್ಸಿ ಪ್ರೊಫೆಷ್ನಲ್ಸ್ ಅಂತ ಇದ್ದಾರೆ. ಸೊ ಅವರು ಟೇಕ್ ಓವರ್ ಮಾಡ್ತಾರೆ. ಎಕ್ಸಿಸ್ಟಿಂಗ್ ಬೋರ್ಡ್ ಸಸ್ಪೆಂಡ್ ಆಗ್ಬಿಡುತ್ತೆ. ಯಾರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ ಕಂಪ್ನಿಲಿ, ಅದು ಸಸ್ಪೆಂಡ್ ಆಗ್ಬಿಡುತ್ತೆ ಒಂದ್ಸತಿ IBCಗೆ ರೆಫರ್ ಆಗಿದ ತಕ್ಷಣ ಮ್ಯಾಟರು. ಸೊ ಎಕ್ಸ್ಟರ್ನಲ್ ಇನ್ಸಾಲ್ವೆನ್ಸಿ ಪ್ರೊಫೆಷ್ನಲ್ಸ್ ಅಂತ ಯಾರಿದ್ದಾರೆ ಅವರು ಟೇಕ್ ಓವರ್ ಮಾಡ್ಕೊತಾರೆ ಬೋರ್ಡ್ನ. ಸೊ ಅವ್ರು ಮಾಡಿಕೊಂಡು ಅವರು ಅಸೆಟ್ಸು ಮತ್ತು ಲಯಬಿಲಿಟೀಸ್ನೆಲ್ಲ ಕ್ರೋಢೀಕರಿಸ್ಬಿಟ್ಟು ಸೊ ಫಸ್ಟು ಲಯಬಿಲಿಟಿ ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಏನು ಅಸೆಟ್ಸ್ ಇದೆಯಾ ಅದರಲ್ಲಿ ಫಸ್ಟು ಲಯಬಿಲಿಟಿ ಸೆಟಲ್ ಮಾಡ್ತಾರೆ. ಆವಾಗ ಸೆಕ್ಯೂರ್ಡ್ ಬಾಂಡ್ಸಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ಗಳಿದ್ರೆ ಫಸ್ಟು ಸೆಕ್ಯೂರ್ಡ್ ಬಾಂಡ್ಸ್ನ ಕ್ಲಿಯರ್ ಮಾಡ್ತಾರೆ ಅಲಾಂಗ್ ವಿತ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ಲು ಪ್ಲಸ್ ಇಂಟ್ರೆಸ್ಟ್. ಆ ಬಾಂಡ್ ವ್ಯಾಲ್ಯೂ ಏನಿತ್ತು
ಪ್ಲಸ್ ಅದರದ್ದು ಇಂಟ್ರೆಸ್ಟ್ ಏನಿದೆ ಅದು ಎರಡನ್ನೂ ಕ್ಲಿಯರ್ ಮಾಡ್ತಾರೆ. ಎಲ್ಲಿವರೆಗೂ ಔಟ್ಸ್ಟ್ಯಾಂಡಿಂಗ್ ಇದೆಯೋ ಎಲ್ಲನೂ ಕ್ಲಿಯರ್ ಮಾಡ್ತಾರೆ. ಸೊ ಸೆಕೆಂಡ್ ಬಂದು ಬೇರೆ ಅನ್ಸೆಕ್ಯೂರ್ಡ್ ಲಯಬಿಲಿಟೀಸ್ ಆ ಥರ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಂಗಾಗಿ ಅದರಲ್ಲಿ ತುಂಬ ಅಡ್ವಾಂಟೇಜ್ ಇದೆ ಬಾಂಡ್ ಮಾರ್ಕೆಟಲ್ಲಿ. ಸೊ ಬಾಂಡ್ ಮಾರ್ಕೆಟಲ್ಲಿ ಯಾವಾಗಲೂ ಕಂಪ್ನೀಸಲ್ಲಿ ಇನ್ವೆಸ್ಟ್ ಆದಾಗ ಕಂಪ್ನಿ ಬ್ಯಾಂಕ್ರಪ್ಸಿ ಆದರೆ ಇದಾಗುತ್ತೆ. ಬಟ್ ಅದೇ ನೀವು ಈಕ್ವಿಟಿ ಶೇರ್ಸಲ್ಲಿ ಹಾಕಿದ್ದೀರಾ ಅಂದ್ಕೊಳ್ಳಿ, ಕಂಪ್ನಿ ಬ್ಯಾಂಕ್ರಪ್ಸಿ ಆದರೆ ಲಾಸ್ಟ್ ಪ್ರಯಾರಿಟಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಎಲ್ಲರಿಗೂ ಸೆಟ್ಲ್ ಮಾಡಿ ಉಳಿದ್ರೆ ಏನಾದರೂ ಅದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾರೆ. ಇಲ್ಲ ಅಂದರೆ ಹೋಯ್ತು, ನೀವು ಹಾಕಿದ್ದು ಹೋಯ್ತು. ಬಿಕಾಸ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಐ ರಿಸ್ಕ್ ಐ ರಿಟರ್ನ್, ಅದೇ ಪ್ರಿನ್ಸಿಪಲ್ ಅದಕ್ಕೆ ಇರೋದು. ಅವಾಗಲೇ ಸಭಿಕರೊಬ್ಬರು ಕೇಳ್ತಾ ಇದ್ರು, ನನ್ನ ಟೋಟಲ್ ಅಸೆಟ್ನ ಎಷ್ಟು ಭಾಗ ನಾನು ಮ್ಯೂಚುವಲ್ ಫಂಡ್ಗೆ ಹಾಕಬೇಕು, SIPಗೆ ಹಾಕಬೇಕು ಅಂತ. ಈ ರೂಲ್ ಬಾಂಡ್ಗೂ ಅಪ್ಲೈ ಆಗುತ್ತೆ ಅಲ್ವಾ? ನನ್ನ ಟೋಟಲ್ ಅಸೆಟ್ ಅಥವಾ ನಾನು ಗಳಿಸ್ತಿರೋ ನನ್ನ ವೇತನದ ಎಷ್ಟು ಭಾಗ ನಾನು ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದು ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಇದಕ್ಕೆ ಕಾಮನ್ ಆಗಿ ಇದೇ ಪ್ರಿನ್ಸಿಪಲ್ಲು ಅಥವಾ ಇದೇ ರೂಲು ಇದೇ ಪರ್ಸೆಂಟೇಜಲ್ಲಿ ಅಲೋಕೇಟ್ ಮಾಡಬೇಕು ಅಂತ ಏನಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸು. ಒಂದು ಏಜ್ ಫ್ಯಾಕ್ಟರ್ ಇದೆ, ಇನ್ನೊಂದು ಇನ್ಕಮ್ ಜನರೇಟಿಂಗ್ ಫ್ಯಾಕ್ಟರು, ಇನ್ನೊಂದು ರಿಸ್ಕ್ ಅಪಿಟೈಟ್ ಅಂತ ಇದೆ, ಎಷ್ಟು ರಿಸ್ಕ್ ತೊಗೊಳಕ್ಕಾಗತ್ತೆ ನಿಮ್ಮ ಕೈಲಿ ಅನ್ನೋದು ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಆಮೇಲೆ ಬೇರೆ ಬೇರೆ ಪೋರ್ಟ್ಫೋಲಿಯೋಸ್ ಆಲ್ರೆಡಿ ಏನಿದೆ ನಿಮ್ಮ ಹತ್ರ, ಎಷ್ಟು ಲೋನ್ಸ್ ಇದೆ, ಆಮೇಲೆ ಎಷ್ಟು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ ಇದೆ, ಎಷ್ಟು ಬೇರೆ ಬೇರೆ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ ನೀವು, ಆಮೇಲೆ ಮನೇಲಿ ಏನು ಹೆಂಡ್ತಿನೂ ಕೆಲಸ ಮಾಡ್ತಾರಾ ಅಥವಾ ಗಂಡನೂ ಕೆಲಸಕ್ಕೆ ಹೋಗ್ತಾರಾ, ಸೊ ಆಮೇಲೆ ಎಷ್ಟು ಅಸೆಟ್ ಕ್ರಿಯೇಟ್ ಆಗಿದೆ, ಆಮೇಲೆ ವಿಲ್ ಎಷ್ಟಿದೆ ನಿಮ್ಮ ಹೆಸರಲ್ಲಿ, ಎಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ದೇರ್ ಆರ್ ವೇರಿಯಸ್ ಫ್ಯಾಕ್ಟರ್ಸ್ ವಿಚ್ ಡಿಪೆಂಡ್ಸ್ ಆನ್ ಅಲೋಕೇಶನ್ಸ್. ಬಟ್ ನಾನು ಹೇಳೋ ಪ್ರಕಾರ ಏನಂದರೆ, ಒಂದು ಪೋರ್ಟ್ಫೋಲಿಯೋ ಅಂತ ಅಂದಮೇಲೆ ಬಾಂಡಲ್ಲೂ ಸ್ವಲ್ಪ ಇಡಿ, ಯಾಕಂದರೆ ಇಟ್ ಈಸ್ ಎ ಸೆಕ್ಯೂರ್ಡ್ ವೇ. FDಲಿ ಹೆಂಗೆ ಇಡ್ತೀರೋ ಹಂಗೆ ಬಾಂಡಲ್ಲೂ ಸ್ವಲ್ಪ ಅಲೋಕೇಟ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ ನಾನು. ಯಾಕಂದರೆ ರಿಸ್ಕ್ ಕಡಿಮೆ, ಆಮೇಲೆ ಲಿಕ್ವಿಡಿಟಿನೂ ಇದೆ, ಬಾಂಡಲ್ಲಿ ಲಿಕ್ವಿಡಿಟಿ ಇದೆ, ಮತ್ತು ರಿಸ್ಕು ಕಡಿಮೆ ಇರೋದ್ರಿಂದ ಒಂದು ಪಾರ್ಟ್ ಆಫ್ ಯುವರ್ ಇದನ್ನು ಇಡ್ಬೋದು ಅಂತ ಅನ್ಬೋದು. ಬಟ್ ಬೆಟರ್ ಟು ಹ್ಯಾವ್ ಮಿಕ್ಸ್ಚರ್ ಆಫ್ ಪೋರ್ಟ್ಫೋಲಿಯೋಸ್. ಎಲ್ಲ ಥರನೂ ಇರಬೇಕು, ರಿಯಲ್ ಎಸ್ಟೇಟಲ್ಲಿ ಇರಬೇಕು, ಈಕ್ವಿಟೀಸಲ್ಲೂ ಇರಬೇಕು, ಡಿಪೆಂಡಿಂಗ್ ಅಪಾನ್ ಯುವರ್ ಏಜ್, ರಿಟೈರ್ಮೆಂಟ್ ಏಜ್ ಎಷ್ಟಾಗ್ತಾಯಿದೆ, ಆಮೇಲೆ ಹೆಲ್ತ್ ಇಶ್ಯೂಸ್ ಏನಾದರೂ ಇದೆಯಾ ನನಗೆ, ಆಮೇಲೆ ಏನಾದರೂ ಬೇರೆ ಕಮಿಟ್ಮೆಂಟ್ಸ್ ಇದೆಯಾ. ಇಟ್ ಡಿಪೆಂಡ್ಸ್ ಆನ್ ವೇರಿಯಸ್ ಫ್ಯಾಕ್ಟರ್ಸ್. ಸೊ ಇದನ್ನು ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ಲು ವೆಲ್ತ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಜೊತೆ ಕೂತ್ಕೊಂಡು ಡಿಸೈಡ್ ಮಾಡೋದು ಒಳ್ಳೆಯದು. ಇದನ್ನು ಈ ಥರ ಪಬ್ಲಿಕ್ ಫೋರಮಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಇಡಬೇಕು ಅಂತ ಕೇಳಿದ್ರೆ ಗ್ಯಾರಂಟಿ ಹೇಳೋಕ್ಕಾಗಲ್ಲ. ಬಟ್ ನೀವು ವೆಲ್ತ್ ಅಡ್ವೈಸರ್ಸ್ ಯಾರಾದರೂ ಇದೆಯಲ್ಲ, ಅವ್ರ ಹತ್ರ ಹೋಗಿ ಪರ್ಸ್ನಲಾಗಿ ಕೂತ್ಕೊಂಡು ಮಾತಾಡಿ, ನಿಮ್ಮ ಕಮಿಟ್ಮೆಂಟ್ಸ್ ಏನಿದೆ, ಅಸೆಟ್ಸ್ ಏನಿದೆ, ಲಯಬಿಲಿಟೀಸ್ ಏನಿದೆ, ಕಮಿಟ್ಮೆಂಟ್ಸ್ ಏನಿದೆ, ಇದ್ರ ಮೇಲೆ ಕೂತ್ಕೊಂಡು ಡಿಸೈಡ್ ಮಾಡಿ ಒನ್ ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ನ ಬಾಂಡಲ್ಲಿ ಹಾಕೋದು ಒಳ್ಳೆಯದು. ಟು ಸ್ಟಾರ್ಟ್ ಅಪ್ ವಿತ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಮಾಡೋದು ಒಳ್ಳೆಯದು ಬಾಂಡ್ಸಲ್ಲಿ, ಲಾಂಗ್ ಟರ್ಮ್ಗಿಂತ. ವೆಸ್ಟ್ ಏಷ್ಯಾ ಕ್ರೈಸಿಸ್ ಅಂದರೆ ಅಮೇರಿಕಾ ಮತ್ತು ಇರಾನ್ ಮಧ್ಯೆ ನಡೀತಿರುವಂಥ ಈ ಮಧ್ಯಪ್ರಾಚ್ಯದ ಯುದ್ಧ ಇದೆ, ಅದು ಇನ್ವೆಸ್ಟ್ಮೆಂಟ್ ಮೇಲೆ, ದೇಶದ ಆರ್ಥಿಕತೆ ಮೇಲೆ ಯಾವ ರೀತಿ ಹೊಡೆತ ಬೀಳುತ್ತೆ, ಅದೇ ರೀತಿಯಾಗಿ ನಮ್ಮ ಇನ್ವೆಸ್ಟ್ಮೆಂಟ್ಗಳ ಮೇಲೂ ಹೊಡೆತ ಬೀಳುತ್ತೆ. ಅದು ಯಾರೂ ಚರ್ಚೆ ಅಂದರೆ ಅದು SIP ಇರಲಿ, ಮ್ಯೂಚುವಲ್ ಫಂಡ್ ಇರಲಿ, ಅಥವಾ ಇನ್ಯಾವುದೇ ರೀತಿಯಂಥ ರಿಯಲ್ ಎಸ್ಟೇಟ್ ಇರಲಿ, ಇದು ಎಲ್ಲದರ ಮೇಲೂ ಅದರ ಗಂಭೀರ ಪರಿಣಾಮಗಳು ಬೀಳ್ತಾ ಇದೆ. ಹಾಗೆ ಬಾಂಡ್ಗಳ ಮೇಲೂ ಅದರ ಪರಿಣಾಮ ಬೀಳುತ್ತೆ. ರವೀಂದ್ರನಾಥ್ ಕೌಶಿಕ್ ಸರ್ ಈ ವಿಷಯದಲ್ಲಿ ಅವರಿಗೆ ಸಾಕಷ್ಟು ಮಾಹಿತಿ ಇದೆ. ಹೀಗಾಗಿ ಸರ್, ಈ ಯುದ್ಧ ಪೀಡಿತ ಈ ಸಂದರ್ಭದಲ್ಲಿ, ಮಧ್ಯಪ್ರಾಚ್ಯದ ಸಂಘರ್ಷದ ಸಂದರ್ಭದಲ್ಲಿ ಬಾಂಡ್ ಹೂಡಿಕೆ ಆಗಲಿ ಅಥವಾ ಇನ್ಯಾವುದೇ ಹೂಡಿಕೆ ಆಗಲಿ, ಅದನ್ನು ಯಾವ ರೀತಿ ನಾವು ಪರಿಗಣಿಸಬೇಕು ಮತ್ತು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು? ಓಕೆ, ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಸುಮಾರು ಪ್ರಶ್ನೆಗಳು ಇದೇ ಥರ ಬರ್ತಾ ಇರುತ್ತೆ. ಇದು ಮಧ್ಯಪ್ರಾಚ್ಯದಲ್ಲಿ ಈಗ ಸದ್ಯಕ್ಕೆ ಏನೋ ನಿಂತಂಗೆ ಕಾಣಿಸ್ತಾ ಇದೆ. ಬಟ್ ಈ ಎಫೆಕ್ಟ್ ಇನ್ನೂ 1 ವರ್ಷ ಇರುತ್ತೆ. ನೆಕ್ಸ್ಟ್ 1 ಇಯರ್ವರೆಗೂ ಈ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಇವತ್ತೇನಾಗಿದೆ, ಮಧ್ಯಪ್ರಾಂತ್ಯ ಯುದ್ಧಗಳು ಏನಾಗಿದೆ ಇಲ್ಲಿವರೆಗೂ, ಯಾಕಂದರೆ ಆಸ್ ಎ ಸಪ್ಲೈ ಚೈನ್ ಡಿಸ್ರಪ್ಷನ್ ಅಂತೂ ಆಗಿದೆ. ಸ್ಟೇಟ್ ಆಫ್ ಹಾರ್ಮೋಸ್ ಇರ್ಬೋದು ಅಥವಾ ಬೇರೆ ಇಶ್ಯೂಸ್ ಇರ್ಬೋದು, ಅದನ್ನು ಹೇಳ್ತಾಯಿಲ್ಲ ನಾನು. ಈ ವಾರಿಂದ ಆಗಿದೆ. ಆ 7 ಕಂಟ್ರೀಸ್ ಏನಿದೆ, ಮಿಡ್ಲ್ ಈಸ್ಟ್ ಕಂಟ್ರೀಸು, ಎಲ್ಲದ್ರ ಮೇಲೂ ಹೊಡೆತ ಬಿದ್ದಿರೋದ್ರಿಂದ ಮೇಜರ್ ಇಂಪ್ಯಾಕ್ಟ್ ಬಂದಿರೋದು ನಮ್ಮಂಥ ದೇಶಕ್ಕೆ. ಯಾಕಂದರೆ 80% ಆಫ್ ದ ಇಂಪೋರ್ಟ್ ಏನು ಮಾಡ್ತಾಯಿದ್ದೀವಿ ನಾವು ಆಯಿಲು, ಇಟ್ ಕಮ್ಸ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್. ಸೊ ಹಂಗಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಮೇಲೆ ಇದು ಹೊಡೆತ ಬಿದ್ದಿದೆ. ಬಟ್ ಒಂದು ಗಮನಕ್ಕೆ ಇಟ್ಕೋಬೇಕಾದ ಪಾಯಿಂಟ್ ಏನಪ್ಪ ಅಂದರೆ, ಎಕನಾಮಿ ಹ್ಯಾಸ್ ನಾಟ್ ಕಮ್ ಡೌನ್. ಇಂಡಿಯನ್ ಎಕನಾಮಿ ಈಸ್ ಗ್ರೋಯಿಂಗ್. ಸೊ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸು ಯಾವತ್ತೂ ಕುಗ್ಗಿಲ್ಲ. ಈ ಇದರಿಂದ ಮಧ್ಯಪ್ರಾಚ್ಯ ಯುದ್ಧದಿಂದ ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ಗೆ ಏನೂ ತೊಂದರೆ ಆಗಿಲ್ಲ. ಎಲ್ಲೋ ಒಂದು ಕಡೆ ರುಪಿ ಡೌನ್ ಆಗಿದೆ, ಬಟ್ ನಿನ್ನೆ ರುಪಿ ತಿರ್ಗಾ 84 ಪೈಸೆ ಗೈನ್ ಆಗಿದೆ. ಸೊ ಇಂಡಿಯಾಸ್ ಕರೆನ್ಸಿ ಹ್ಯಾಸ್ ಗೈನ್ ಲಾಡ್ ಆಫ್ ಗ್ರೋತ್ ಇನ್ ದ ಎಸ್ಟರ್ಡೇಸ್ ಓನ್ಲಿ ಇನ್ 6 ಅವರ್ಸಲ್ಲಿ, ಬಿಕಾಸ್ ಆಫ್ RBI ಇಂಟರ್ವೆನ್ಷನ್. ನಿನ್ನೆ RBI ಕ್ವಾರ್ಟರ್ಲಿ ಪಾಲಿಸಿ ರಿವ್ಯೂ ಆಗಿತ್ತು. ಸೊ ಅದರಲ್ಲಿ ಏನು ಮಾಡಿದ್ದಾರೆ, ಮೇಜರ್ ಇಂಪ್ಯಾಕ್ಟ್ ಏನು ಮಾಡಿದ್ರು ಅಂದರೆ, ದೇ ಆರ್ ಏಮಿಂಗ್ ಓನ್ಲಿ ಅಟ್ ಕಂಟ್ರೋಲಿಂಗ್ ದಿ ಇನ್ಫ್ಲೇಷನ್. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ ಅಬೌಟ್ ಬ್ರಿಂಗಿಂಗ್ ಡೌನ್ ದಿ
ಇಂಟ್ರೆಸ್ಟ್ ರೇಟ್ಸ್ ಎಸ್ಪೆಷಲಿ. ಆ ಪಾಲಿಸಿಯಿಂದ ಬಾಂಡ್ ಮಾರ್ಕೆಟ್ಗೆ ಹೌದು, ಅದನ್ನೇ ಹೇಳ್ತಾ ಇದ್ದೆ ಈಗ. ಸೊ ಏನು ಮಾಡ್ಯಾರ ನಿನ್ನೆ ಕ್ಲಿಯರಾಗಿ ನೀವು ನೋಡಿದ್ರೆ ಆರ್ ಬಿ ಐ ಪಾಲಿಸಿ ತುಂಬ ಎಲ್ಲ ಕಡೆ ಗ್ಲೋಬಲ್ ಇನ್ವೆಸ್ಟರ್ಸ್ ಎಲ್ಲ ಕಾಯ್ತಾ ಇದ್ರು ನಿನ್ನೆ ಪಾಲಿಸಿ ಚೇಂಜ್ಗೆ ಏನಾದರೂ ಆರ್ ಬಿ ಐಯಿಂದ ಏನಾದರೂ ಇಂಟರ್ವೆನ್ಷನ್ ಬರುತ್ತಾ ಅಂತ. ಇಂಟರ್ವೆನ್ಷನ್ ಬಂದಿದೆ, ಬಟ್ ಅವ್ರು ಏನು ಮಾಡಿದ್ದಾರೆ, ರೇಟ್ ಚೇಂಜ್ ಏನೂ ಮಾಡಿಲ್ಲ. 5.25% ಏನಿದೆ SLR ರೇಟ್ಸು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಟ್ ಈಸ್ ಎ ಗುಡ್ ಗ್ರೋತ್. ಯಾಕಂದರೆ ಒಂದು ಎಕನಾಮಿ ಗ್ರೋ ಆಗಬೇಕಂದ್ರೆ ಇಂಟ್ರೆಸ್ಟ್ ರೇಟ್ನ ಇನ್ಕ್ರೀಸ್ ಮಾಡಿಬಿಟ್ರೆ ಇಟ್ ಇಂಪ್ಯಾಕ್ಟ್ಸ್ ದಿ ಎಕನಾಮಿ. ಬಟ್ ಬಾಂಡ್ ಮಾರ್ಕೆಟ್ ರಿವರ್ಸ್ ಆಗಿ ವರ್ಕ್ ಆಗೋದು, ಬಟ್ ಮಾಡಿಲ್ಲ ಅವರು. ಸೊ ಅವ್ರೇನು ಮಾಡಿದ್ದಾರೆ, ಇಂಟ್ರೆಸ್ಟ್ ರೇಟ್ ಹಂಗೆ ಇಡಕ್ಕೆ ಬಿಟ್ಟಿದ್ದಾರೆ. ಯಾಕಂದರೆ ಇಫ್ ಯು ಸಿ ದಿ ಲಾಸ್ಟ್ 3 months ರಿವ್ಯೂ ಆಫ್ ಇಂಡಿಯನ್ ಎಕನಾಮಿ, ಕ್ರೆಡಿಟ್ ಗ್ರೋತ್ ಹ್ಯಾಸ್ ಗಾನ್ ಅಪ್. ಅಂದರೆ ಬ್ಯಾಂಕ್ಗಳು ಕ್ರೆಡಿಟ್ ಕೊಡ್ತಾ ಇರೋದು ಇದೆಯಲ್ಲ, ಅದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಕ್ರೆಡಿಟ್ ಫ್ಲೋ ಎಲ್ಲೋ ಒಂದು ಕಡೆ ಇನ್ಕ್ರೀಸ್ ಆಗ್ತಾ ಇರೋದು, ಇಟ್ ಈಸ್ ಅ ಪಾಸಿಟಿವ್ ಸೈನ್ಸ್ ಫಾರ್ ಎಕನಾಮಿಕ್ ಗ್ರೋತ್. ಸೊ ಹಂಗಾಗಿ ಎಕನಾಮಿಕ್ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಬಿದ್ದಿಲ್ಲ ನೆನ್ನೆ ಮಾಡಿರೋ ಕೆಲಸದಲ್ಲಿ. ಸೊ ಹಂಗಾಗಿ ಇನ್ನು 2-3 ತಿಂಗಳಲ್ಲಿ ಯಾವ ಥರ ನೆಕ್ಸ್ಟ್ ಕ್ವಾರ್ಟರ್ಲಿ ಪಾಲಿಸಿ ರಿವ್ಯೂಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ವಿ ಕ್ಯಾನ್ ಸಿ ದಟ್ ದ ಎಕನಾಮಿಕ್ ಗ್ರೋತ್ ಪ್ರೊಜೆಕ್ಷನ್ಸ್ ಹ್ಯಾವ್ ಕಮ್ ಡೌನ್ ಬೈ 6.9 to 6.6. ಬಟ್ ಸ್ಟಿಲ್ ಇನ್ ವರ್ಲ್ಡಲ್ಲಿ ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ. 6.9 ಟಾರ್ಗೆಟ್ 6.6 ತಂದ್ರೂ ಇಟ್ಸ್ ಅ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ. ಒಂದೇ ಫ್ಯಾಕ್ಟ್ರ್ ವೇರ್ ದ ಚಾಲೆಂಜಸ್ ಲೈಸ್ ಈಸ್ ಡಿಲೇ ಇನ್ ಮಾನ್ಸೂನ್ ಡಿಲೇ ಆಗ್ತಾ ಇರೋದ್ರಿಂದ ಏನಾಗ್ತಾ ಇದೆ, ನಮ್ಮದು ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. 5.1 ಪ್ರೊಜೆಕ್ಟ್ ಮಾಡ್ಯಾರ. ಈಗ 4.6 ಇದು ಬೇಸ್ ಲೈನ್ ಇನ್ಫ್ಲೇಷನ್ನು, ದೇ ಆರ್ ಪ್ರೊಜೆಕ್ಟಿಂಗ್ ಟು 5.1%. ಸೊ ದಿಸ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಬಾಂಡ್ ಮಾರ್ಕೆಟ್ ಆಲ್ಸೋ. ಓಕೆ, ಬಿಕಾಸ್ ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇನ್ಫ್ಲೇಷನ್ ಆ್ಯಂಡ್ ಇಂಟ್ರೆಸ್ಟ್ ರೇಟ್ ಇದು 2 ಫ್ಯಾಕ್ಟ್ರು ಬಾಂಡ್ ಮಾರ್ಕೆಟ್ನ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಈ ಮಧ್ಯಪ್ರಾಂತ್ಯ ಯುದ್ಧದಿಂದ ಒಂದು ಫ್ಯಾಕ್ಟ್ರಿ ಏನಪ್ಪ ಅಂದರೆ ಬಾಂಡ್ ಮಾರ್ಕೆಟ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಬೀಳ್ತಾ ಇದೆ. ಸೊ ವಾಟ್ ಈಸ್ ಅಡ್ವೈಸಬಲ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇನ್ ಬಾಂಡ್ ಮಾರ್ಕೆಟ್ ಅಂದರೆ, ಬೆಟರ್ ಟು ಗೋ ಫಾರ್ ಲುಕಿಂಗ್ ಶಾರ್ಟ್ ಟರ್ಮ್ ಬಾಂಡ್ಸ್. ಸೊ ಲಾಂಗ್ ಟರ್ಮ್ ಬಾಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಶಾರ್ಟ್ ಟರ್ಮ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದೀಗ. ಓಕೆ, ಡೋಂಟ್ ಗೋ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇನ್ ಬಾಂಡ್ಸ್ ಆ್ಯಸ್ ಆಫ್ ನೌ, ಬಿಕಾಸ್ ಟೈಮ್ ಈಸ್ ನಾಟ್ ರೈಟ್. ಬಾಂಡ್ ಬಗ್ಗೆ ನನಗೀಗ ಗೊತ್ತಾಯಿತು, ಯಾಕಂದರೆ ನೀವು ನನಗೀಗ ಬಾಂಡ್ ಬಗ್ಗೆ ಒಂದಿಷ್ಟು ನಾಲೆಜನ್ನು ನನಗೆ ಕೊಟ್ರಿ. ಆದರೆ ಆ ಎಕ್ಸೈಟ್ಮೆಂಟಲ್ಲಿ ಒಬ್ಬ ಹೂಡಿಕೆದಾರ ಮಾಡಬಹುದಾದಂಥ ತಪ್ಪುಗಳೇನು, ಇದು ಒಂದು. ಎರಡನೇದಾಗಿ ಸಾವರಿನ್ ಗೋಲ್ಡ್ ಬಾಂಡ್ ಅಂತ ಒಂದು ಆಯ್ಕೆ ಇದೆ ಹೂಡಿಕೆದಾರನಿಗೆ. ಹೀಗಾಗಿ ಆ ಸಾವರಿನ್ ಗೋಲ್ಡ್ ಬಾಂಡ್ ರಿಸ್ಕ್ ಫ್ರೀ ಇದೆಯಾ ಇಲ್ವಾ, ಇದು ಎರಡು. ಯಾಕಂದರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಎಲ್ರಿಗೂ ಅದರ ಬಗ್ಗೆ ಏನಂತೀರಿ ಇಂಟ್ರೆಸ್ಟ್ ಇರುತ್ತೆ. ಆದರೆ ಆ ಇಂಟ್ರೆಸ್ಟ್ ತಪ್ಪಾಗಿ ಹೇಗೆ ಪರಿವರ್ತನೆ ಆಗಬಾರ್ದು ಅನ್ನೋದನ್ನು ತಾವು ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಸಾವರ್ಜಿನ್ ಗೋಲ್ಡ್ ಬಾಂಡ್ ಆ್ಯಸ್ ಆಫ್ ನಾವು ಸ್ಟಾಪ್ ಮಾಡಿದ್ದಾರೆ. ಓಕೆ, ಟೆಂಪರವರ್ಲಿ ಇಟ್ ಹ್ಯಾಸ್ ಬಿನ್ ಸ್ಟಾಪ್. ಓಕೆ, ಯಾವುದೇ ಇಶ್ಯೂಸ್ ಬಂದಿಲ್ಲ ಇನ್ನೂ. ಓಕೆ, ಬಂದು ಆಗೋಯ್ತು, ಅದೆಲ್ಲ ಮಾಡಾಯಿತು. ಬಟ್ ಆ್ಯಸ್ ಆಫ್ ನಾವು ಯಾವುದೋ ಗೌರ್ಮೆಂಟ್ ಕಡೆಯಿಂದ ಆರ್ ಬಿ ಐ ಕಡೆಯಿಂದ ಇನ್ನೂ ಹೊಸ ಟ್ರ್ಯಾಂಚಿ ಬಾಂಡ್ಸ್ ಯಾವುದೋ ಇಶ್ಯೂ ಮಾಡಿಲ್ಲ. ಸೊ ಆ್ಯಸ್ ಆಫ್ ನಾವು ಸಾವರ್ಜಿನ್ ಗೋಲ್ಡ್ ಬಾಂಡ್ಸ್ ಏನಿದೆ ಅದು ಯಾವುದೂ ಹೊಸದಾಗಿ ಸಿಗ್ತಾ ಇಲ್ಲ, ನಿಮಗೆ ಮಾರ್ಕೆಟಲ್ಲಿ ಸಿಗಲ್ಲ. ಓನ್ಲಿ ಥಿಂಗ್ ವಾಟ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ಪರ್ಚೇಸ್ ಫ್ರಮ್ ದಿ ಸೆಕೆಂಡ್ರಿ ಮಾರ್ಕೆಟಲ್ಲಿ ಇದೆ. ಓಕೆ, ಸಾವರ್ಜಿನ್ ಗೋಲ್ಡ್ ಬಾಂಡ್ಸ್ ಅಂದರೆ ಯಾರೋ ತೊಗೊಂಡಿರೋರು ಮಾರ್ತಾ ಇದ್ದಾರೆ, ಮಾರ್ಬೋದು. ಓಕೆ, ಎರಡು ಆಪ್ಷನ್ ಇದೆ ಸಾವರ್ಜಿನ್ ಗೋಲ್ಡ್ ಬಾಂಡ್ಸಲ್ಲಿ. ಏನಪ್ಪ ಅಂದರೆ, ಒಂದು ಎವ್ರಿ ಇಯರ್ ನಿಮಗೆ ಅಶ್ಯೂರ್ಡ್ ಇಂಟ್ರೆಸ್ಟ್ ರೇಟ್ ಇದೆ, 2.5% ಇಂಟ್ರೆಸ್ಟ್ ಕೊಡ್ತಾರೆ ನಿಮ್ಮ ಬಾಂಡ್ ಮೇಲೆ ಎವ್ರಿ ಇಯರ್. ಎರಡನೇದೇನಿದೆಪ್ಪ ಅಂದರೆ 8 ಇಯರ್ಸ್ವರೆಗೂ ಇಶ್ಯೂ ಮಾಡಿದ್ದಾರೆ. ಫಸ್ಟು ಟ್ರೆಂಚಿ ಬಾಂಡ್ ಏನು ಇಶ್ಯೂ ಮಾಡಿದ್ರು ಅದು 8 ಇಯರ್ಸ್ವರೆಗೂ ಮೆಚುರಿಟಿ ಪೀರಿಯಡ್ ಇದೆ. ಸೊ 8 ಇಯರ್ಸಲ್ಲಿ ನೀವು ಆಫ್ಟರ್ 5 ಇಯರ್ಸ್ ಬೇಕಾದರೆ ಅದನ್ನು ಶಾರ್ಟ್ ಕ್ಲೋಸ್ ಮಾಡ್ಬೋದು, ಅಂದರೆ ಸರೆಂಡರ್ ಮಾಡ್ಬೋದು, ಆರ್ ಬಿ ಐಗೆ ಸರೆಂಡರ್ ಮಾಡ್ಬೋದು. ಅದು ಬಿಟ್ಟರೆ ನೀವು ವಿತಿನ್ 5 ಇಯರ್ಸ್ ಬೇಕಾದರೆ ಟ್ರೇಡ್ ಮಾಡ್ಬೋದು. ಓಕೆ, ಸೆಕೆಂಡ್ರಿ ಮಾರ್ಕೆಟಲ್ಲಿ ಬಾಂಡ್ನ ಸಾವರ್ಜಿನ್ ಬಾಂಡ್ಸ್ನ ಟ್ರೇಡ್ ಮಾಡ್ಬೋದು ನೀವು. ಸೊ ಟ್ಯಾಕ್ಸ್ ಇಂಪ್ಲಿಕೇಶನ್ ಇದೆ. ಸೊ ಟ್ಯಾಕ್ಸ್ ಇಂಪ್ಲಿಕೇಶನಲ್ಲಿ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಇದೆ, ಮತ್ತು ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬಂದು ನಿಮ್ಮದು ಇನ್ಕಮ್ ಜೊತೆ ಆ್ಯಡ್ ಆಗುತ್ತೆ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಜಾಯ್ನ್ ಆಗುತ್ತದೆ, ಅದಕ್ಕೂ ಟ್ಯಾಕ್ಸ್ ಇದೆ. ಆಮೇಲೆ TDS ಇದೆ, TDS ಮಾಡ್ತಾರೆ ಅದಕ್ಕೆ. ಸೊ ಇದು 3 ಇಂಪಾರ್ಟೆಂಟ್ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಸಾವರ್ಜಿನ್ ಗೋಲ್ಡ್ ಬಾಂಡ್ ಆ್ಯಸ್ ಆಫ್ ಟುಡೇ ಸ್ಟಾಪ್ ಮಾಡಿದ್ದಾರೆ, ಇನ್ನು ಕಾಯಬೇಕು, ಇನ್ನು ನೆಕ್ಸ್ಟ್ ಯಾವಾಗ ಇಶ್ಯೂ ಮಾಡ್ತಾರೆ ಅನ್ನೋದು ನೋಡಬೇಕು. ಸೊ ಸಾವರ್ಜಿನ್ ಗೋಲ್ಡ್ ಬಾಂಡ್ಸಲ್ಲಿ ನಿಮ್ಗೆ ಹೇಳಂಗೆ ಸಾವರ್ಜಿನ್ ಅಂತ ಹೆಸರಿರೋದ್ರಿಂದ ಇಟ್ಸ್ ಫುಲ್ಲಿ ಪ್ರೊಟೆಕ್ಟೆಡ್ ಬೈ ಗೌರ್ಮೆಂಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯಿಂದ ಇಶ್ಯೂ ಆಗೋದು, ಅದು ಫುಲ್ಲು ಪ್ರೊಟೆಕ್ಷನ್ ಇದೆ. ಸೊ ಹಂಗಾಗಿ ನಿಮಗೆ ಏನು ತೊಂದರೆ ಇರಲ್ಲ ಅದರಲ್ಲಿ. ಅದು 1ನೇ ಪಾಯಿಂಟು. ಸೆಕೆಂಡ್ ಪಾಯಿಂಟು, ಹೂಡಿಕೆದಾರರು ಏನು ಮಾಡಬೇಕು ಅಂತ ಕ್ವಶನ್ ಕೇಳಿದ್ರೆ, ಹೂಡಿಕೆದಾರರು ಯಾವ ಥರ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ಕೇಳಿದ್ರೆ. ಸೊ ತಪ್ಪುಗಳನ್ನ ಮಾಡಬಾರ್ದು ಅಂತ ಏನಿಲ್ಲ, ತಪ್ಪುಗಳಾಗತ್ತೆ, ಗೊತ್ತಿಲ್ಲದೇನೋ ಆಗುತ್ತೆ. ಯಾಕಂದರೆ ದಿಸ್ ಆರ್ ಆಲ್ ಪ್ಲೇಯಿಂಗ್ ವಿತ್ ದ ಮಾರ್ಕೆಟ್ಸು. ಸೊ ಯಾರಿಗೂ ಇದಿರಲ್ಲ. ಬಟ್ ಒಂದೇನು ಹೇಳ್ತೀನಿ ಅಂದರೆ, ದಯವಿಟ್ಟು TV, ವಾಟ್ಸಪ್ಪು ಅಥವಾ ಯಾವುದೋ CNBC ಏಷ್ಯಾಲಿ ಹೇಳಿದ್ರು, ಅಲ್ಲಿ ಹೇಳಿದ್ರು, ಇಲ್ಲಿ ಹೇಳಿದ್ರು ಅಂತ ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ.
ಯಾರೋ ಫ್ರೆಂಡು ಮೆಸೇಜ್ ಕಳಿಸಿದಾರೆ ವಾಟ್ಸಪ್ಪಲ್ಲಿ, ಅದನ್ನು ನೋಡ್ಬಿಟ್ಟು ಇನ್ವೆಸ್ಟ್ ಮಾಡೋದು, ಅಥವಾ ಯಾರಿಗೋ ಅವ್ರಿಗೆ 20% ಗ್ರೋತ್ ಆಯಿತು, ಅವ್ರಿಗೆ 30% ಆಯಿತು, ಅವ್ರ ಮನಿ ಡಬಲ್ ಆಗೋಯ್ತು ಅಂತ ಅದೆಲ್ಲ ನಂಬ್ಕೊಂಡು ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲಿ ಸ್ವಂತ ನಿಮ್ಮ ಎಫರ್ಟ್ಸ್ ಇರಬೇಕು, ಮತ್ತು ಯಾರಾದ್ರು ಒಬ್ಬರು ಕನ್ಸಲ್ಟೆಂಟ್ನ ಕನ್ಸಲ್ಟ್ ಮಾಡಿ ತಿಳ್ಕೊಳ್ಳಿ ವಿಷಯನ, ದೆನ್ ಇನ್ವೆಸ್ಟ್. ಧನ್ಯವಾದಗಳು ರವೀಂದ್ರನಾಥ್ ಸರ್. ಈಗ ಆಡಿಯನ್ಸಿಂದ ಯಾವ್ದಾದ್ರು ಕ್ವಶನ್ಗಳಿದ್ರೆ ದಯವಿಟ್ಟು. ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಮತ್ತೆ ಹೂಡಿಕೆಯಲ್ಲಿ ಒಂದು ರಿಸ್ಕ್ ಇಲ್ಲ ಅನ್ನೋದನ್ನ ಬಿಟ್ರೆ, ಬಟ್ ಹೂಡಿಕೆ ಮಾಡೋದು ಏನಕ್ಕೆ ಕೇಳಿ ಏನಾದರೂ ಅದರಿಂದ ಎಕ್ಸ್ಟ್ರಾ ಜಾಸ್ತಿ ಇದಾಗುತ್ತಂತ. ಬಟ್ ನಾವು ಕೇಳಿದಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಅಂತ ಒಂದು ಆರೋಪ ಇದೆಯಲ್ಲ ಸರ್, ಅದ್ರ ಬಗ್ಗೆ ಏನು? ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ, ಬಟ್ ಫಿಸಿಕಲ್ ಗೋಲ್ಡ್ ಇಟ್ಕೊಳ್ಳೋಂಗಿಲ್ಲ ನೀವು. ಇದರಲ್ಲಿ ಇಟ್ ಈಸ್ ಇನ್ ಪೇಪರ್ ಫಾರ್ಮ್, ಗೋಲ್ಡ್ ವಿಲ್ ಬಿ ಇನ್ ಪೇಪರ್ ಫಾರ್ಮ್. ಬಟ್ ಅಡ್ವಾಂಟೇಜ್ ಯಾವಾಗ ಗೊತ್ತಾ, 8th ಇಯರಲ್ಲಿ ಮೆಚ್ಯೂರ್ ಆಗುತ್ತೆ ನೋಡಿ, ಅವತ್ತಿನ ಮಾರ್ಕೆಟ್ ರೇಟ್ ಏನಿದೆಯೋ ಆ ರೇಟಲ್ಲೇ ನಿಮಗೆ ದುಡ್ಡು ವಾಪಸ್ ಕೊಡ್ತಾರೆ. ಇವತ್ತೇನು ಹೂಡಿಕೆ ಆಗ್ತಾಯಿರೋ ಅದ್ರ ಮೇಲೆ ಕೊಡೋಲ್ಲ ನಿಮಗೆ. 8th ಇಯರಲ್ಲಿ ನಿಮ್ಮದು ಏನಾಗಿರುತ್ತೆ, ಇವತ್ತು 14,350 ರೂಪಾಯಿ ಇದೆ ಈಗ ಗೋಲ್ಡ್ ಮಾರ್ಕೆಟು, 14,350 ರೂಪೀಸ್ ಇದೆ. ಸೊ ಅವತ್ತಿನ ದಿನ 20,000 ಆಗಿತ್ತು ಅಂದ್ಕೊಳ್ಳಿ ಗ್ರಾಮ್ಗೆ, ಅಂದರೆ 8 ವರ್ಷದ ನಂತರ. ನಾನು ಸುಮ್ಮನೆ ಹೇಳ್ತಾ ಇರೋದು, ಗೋಲ್ಡ್ ವ್ಯಾಲ್ಯೂ ಅಂತ ಕಡಿಮೆ ಅಂತೂ ಆಗಲ್ಲ, 5,000 6,000 ಅಂತೂ ಬರಲ್ಲ, ಅದು ಚಾನ್ಸೇ ಇಲ್ಲ. ಏನಿದ್ರು ಒಂದು 22,000 30,000ಕ್ಕೆ ಹೋಗೋದು ಇನ್ನೂ ಮುಂದಕ್ಕೂ. ಗೋಲ್ಡ್ ಈಸ್ ಬಿಕಾಸ್ ಎಲ್ಲ ಕಂಟ್ರೀಸು ಗೋಲ್ಡ್ನ ಇಟ್ಕೊಳ್ತಾ ಇದ್ದಾರೆ, ರಿಸರ್ವ್ಸ್ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಸೊ ಗೋಲ್ಡ್ ಡಿಮ್ಯಾಂಡ್ ಆಗ್ತಾನೇ ಇದೆ, ಕಡಿಮೆ ಅಂತೂ ಆಗಲ್ಲ ಅದು. ಸೊ ನೀವು ಎಲ್ಲಿ ಅಂದರೆ, ನೀವು 8 ವರ್ಷ ಇಟ್ಕೊಂಡು ಆಮೇಲೆ ಮೆಚುರಿಟಿಗೆ ಸರೆಂಡರ್ ಮಾಡ್ತೀರಲ್ಲ, ಮೆಚುರಿಟಿ ಆದಮೇಲೆ ಸರೆಂಡರ್ ಆಗುತ್ತಲ್ಲ, ಅವತ್ತಿನ ವ್ಯಾಲ್ಯೂ ನೀವು ಲೆಕ್ಕ ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ಹ್ಯೂಜ್ ಅಮೌಂಟ್. ಪ್ಲಸ್ 2.5% ಇಂಟ್ರೆಸ್ಟು ಬರ್ತಾ ಇದೆ ನಿಮಗೆ ಎವ್ರಿ ಇಯರ್. ಆಮೇಲೆ ಫಿಸಿಕಲ್ ಗೋಲ್ಡು ಹೋಲ್ಡ್ ಮಾಡೋಂಗಿಲ್ಲ, ಫಿಸಿಕಲ್ ಗೋಲ್ಡ್ ಹೋಲ್ಡ್ ಮಾಡಿದ್ರೆ GST ಎಲ್ಲ ಬರುತ್ತೆ ನಿಮಗೆ. ಸೊ ಇದು ಅದೆಲ್ಲ ಅವಾಯ್ಡ್ ಆಗುತ್ತೆ ನಿಮಗೆ. ಟ್ಯಾಕ್ಸೇಷನಲ್ಲಿ ಆಫ್ಟರ್ 8 ಇಯರ್ಸ್ ನೀವು ವಿಡ್ರಾ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಬರಲ್ಲ, ಟ್ಯಾಕ್ಸ್ ರಿಬೇಟ್ ಇರುತ್ತೆ, ಟ್ಯಾಕ್ಸ್ ಅಪ್ಲಿಕಬಲ್ ಇಲ್ಲ ಅದಕ್ಕೆ. ಅದೊಂದು ಪಾಯಿಂಟು. ಸೆಕೆಂಡ್ ಪಾಯಿಂಟು, ನೀವು ಯಾವಾಗ ಬೇಕಾದರೂ ಮಾರ್ಕೆಟಲ್ಲಿ ಲಿಕ್ವಿಡೇಟ್ ಮಾಡ್ಬೋದು, ಈಸಿ ಅದು ಲಿಕ್ವಿಡೇಟ್ ಮಾಡೋಕ್ಕೆ. ಏನೋ ಎಮರ್ಜೆನ್ಸಿ ನಂಗೆ ಬಂತು, ಸೊ ಗೋಲ್ಡ್ ಅವತ್ತಿನ ದಿವಸ ಏನು ವ್ಯಾಲ್ಯೂ ಇದೆ ಅವತ್ತೇ ಟ್ರೇಡ್ ಆಗುತ್ತದೆ ಮಾರ್ಕೆಟಲ್ಲಿ. ಸೊ ಆ ರೇಟಲ್ಲೇ ನೀವು ಮಾರಲೂಬೋದು ಅದು. ಸೊ ಅಪ್ರಿಸಿಯೇಷನ್ ಆಗೇ ಆಗುತ್ತೆ, ನಿಮಗೆ ಡಿಪ್ರಿಸಿಯೇಷನ್ ಅಂತೂ ಆಗಲ್ಲ. ಆ್ಯಂಡ್ ಇಟ್ ಗೋಸ್ ಬಿಯಾಂಡ್ ಯುವರ್ ಇನ್ಫ್ಲೇಷನ್ ಫ್ಯಾಕ್ಟರ್, ಇನ್ಫ್ಲೇಷನ್ ಕನ್ಸಿಡರ್ ಆಗಲ್ಲ ಅಲ್ಲಿ. ಬಟ್ ಇನ್ಫ್ಲೇಷನ್ ಆದರೆ ಇನ್ ಕೇಸ್ ಅದು ಅವತ್ತಿನ ರೇಟ್ ಕಡಿಮೆ ಇದ್ರೆ ಅದೇ ರೇಟ್ ಬರುತ್ತೆ, ಅವತ್ತಿನ ರೇಟ್ ಮಾರ್ಕೆಟ್ ರೇಟ್ ಏನಿದೆಯೋ ಗೋಲ್ಡ್ ಅದೇನೇ ಎಕ್ಸ್ಚೇಂಜ್ ಆಗುತ್ತೆ. ಅದು 5 ವರ್ಷದ ಒಳಗಡೆ ಬೇಕಾದ್ರೆ 6 ವರ್ಷದಲ್ಲೂ ಸೇಲ್ ಮಾಡ್ಬೋದು ನೀವು. ಅದು ಟ್ರೇಡಿಂಗ್ ಇದಿದೆ, ಪ್ಲಾಟ್ಫಾರ್ಮ್ಸ್ ಇದೆ. ಇವಾಗ ಎಕ್ಸಾಂಪಲ್ NSE ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇದೆ ಗೋಲ್ಡ್ಗೆ, ಸಾವರ್ಜಿನ್ ಬಾಂಡ್ಸ್ಗೆ, ಅದರಲ್ಲೂ ಮಾಡ್ಬೋದು ನೀವು. ಓಕೆ, ತಗೊಂಡ್ರೆ ಬಾಂಡ್ನ ಅದನ್ನು ಸೇಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, 5 ಇಯರ್ಸ್ ಆಗಿದೆ. ಈಗ ನನಗೆ ಬೇಡ ಅಂದರೆ ಯಾವ ಥರ ಸೇಲ್ ಮಾಡ್ಬೋದು? 5 ಇಯರ್ಸ್ ಇದ್ದರೆ ಅದು ಮಾರ್ಕೆಟ್ ಇದೆ ನೋಡಿ, ನಿಮ್ದೊಂದು ಡಿಮ್ಯಾಟ್ ಅಕೌಂಟ್ ಮಾಡಿದ್ದೀರಾ ನೀವು? ಸೊ ಡಿಮ್ಯಾಟ್ ಅಕೌಂಟಲ್ಲಿ ಇರುತ್ತೆ, ಅದು ಲಿಸ್ಟ್ ಆಗಿರುತ್ತೆ, ಅದರಲ್ಲಿ ಸೇಲ್ ಮಾಡ್ಬೋದು ನೀವು. ಮಾರ್ಕೆಟ್ ರೇಟ್ ನೋಡಿಕೊಂಡು ನಿಮ್ಗೆ ವರ್ಕೌಟ್ ಆಗುತ್ತೆ, ಅಥವಾ ಅರ್ಜೆಂಟಿಗೆ ದುಡ್ಡು ಬೇಕು ಅಂದರೆ ಲಿಕ್ವಿಡೇಟ್ ಮಾಡ್ಬೋದು. ತುಂಬ ಜನ ಇದ್ದಾರೆ ಪರ್ಚೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ ಇವತ್ತು, ಗೋಲ್ಡ್ ಮೇಲೆ ತೊಗೊಳಕ್ಕೆ ತುಂಬ ಜನ ಇದ್ದಾರೆ. ಯಾಕಂದರೆ ಫಿಸಿಕಲ್ ಗೋಲ್ಡ್ಗಿಂತ ಈ ಥರ ಇದರಲ್ಲಿ ಹಾಕೋದಕ್ಕೆ ತುಂಬ ಇಂಟ್ರೆಸ್ಟ್ ಪಡ್ತಾರೆ ಜನ. ಯಾಕಂದರೆ ಒಂದ್ಸತಿ ಜ್ಯುವೆಲರಿ ಮಾಡ್ಕೊಂಬಿಟ್ರೆ ಅದಕ್ಕೆ ವ್ಯಾಲ್ಯೂ ಡೌನ್ ಆಗುತ್ತೆ, ವೇಸ್ಟೇಜು ಅದು ಇದು ಅಂತ ಹೊರಟೋಗುತ್ತೆ. ಇನ್ವೆಸ್ಟ್ಮೆಂಟ್ ಅಂತ ಮಾಡೋದಂಗಿದ್ರೆ ನೀವು ಪ್ಯೂರಾಗಿ ಮಾನಿಟ್ರಿ ಬೆನಿಫಿಟ್ಸು, ಲಿಕ್ವಿಡಿಟಿ ನೋಡಲೇಬೇಕು, ನೀವು ಹಂಗೆ ಇನ್ವೆಸ್ಟ್ ಮಾಡಬೇಕು. ಸೆಕ್ಯೂರ್ಡ್ ನಾನ್ ಕನ್ವರ್ಟಬಲ್ ಡೆಬೆಂಚರ್ಸ್ಗೂ ಈ ಬಾಂಡ್ಸ್ಗೂ ಏನು ವ್ಯತ್ಯಾಸ ಸರ್? ವೆರಿ ಗುಡ್, ವೆರಿ ಗುಡ್. ಸೊ ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂದರೆ ಅಗೈನ್ ಇಟ್ಸ್ ಲೋನ್. ಡಿಬೆಂಚರ್ಸ್ ಆರ್ ಲೋನ್ ಟು ದಿ ಲೋನ್ ಗಿವನ್ ಬೈ ದಿ ಕಂಪನಿ ಟು ಅಸ್. ಡಿಬೆಂಚರ್ಸ್ ಅನ್ನೋದು ಯಾವಾಗಲೂ ಕಂಪನಿಯಿಂದ ಲೋನ್ ಕೊಟ್ಟಂಗೆ ಅದ್ರ ಮೇಲೆ ಕಲೆಕ್ಟ್ ಮಾಡ್ತಾರೆ. ಯಾವಾಗ ಡಿಫ್ರೆನ್ಸ್ ಬರುತ್ತೆ ಅಂದರೆ ಸೆಟಲ್ಮೆಂಟ್ ಪ್ರಾಸೆಸ್ಸಲ್ಲಿ. ಇವಾಗ ಬ್ಯಾಂಕ್ರಪ್ಸಿ ಆಯಿತು ಅಥವಾ ಸೆಟಲ್ಮೆಂಟ್ ಆಯಿತು ಅಂದ್ಕೊಳ್ಳಿ, ಆರ್ಡರ್ ಆಫ್ ಪ್ರಯಾರಿಟಿ ಇದೆಯಲ್ಲ, ಫಸ್ಟು ಇಂಟ್ರೆಸ್ಟ್ ಕೊಡಬೇಕು. ಬಾಂಡ್ ಹೋಲ್ಡರ್ಸ್ಗೆ ಫಸ್ಟ್ ಇಂಟ್ರೆಸ್ಟ್ ಕೊಡ್ತಾರೆ, ಆಮೇಲೆ ಡಿಬೆಂಚರ್ ಹೋಲ್ಡರ್ಸ್ಗೆ ಇಂಟ್ರೆಸ್ಟ್ ಕೊಡ್ತಾರೆ. ಆಮೇಲೆ ಡಿಬೆಂಚರ್ಸ್ಗೆ ಬಾಂಡಲ್ಲಿ ಇನ್ನೊಂದು ಇಂಪಾರ್ಟೆನ್ಸ್ ಇದೆ ಅಂದರೆ, ಡಿಬೆಂಚರ್ಸ್ ಕ್ಯಾನ್ ಬಿ ಸೋಲ್ಡ್ ಇನ್ ದ ಮಾರ್ಕೆಟ್ ಇದೆ, ಅದಕ್ಕೆ ಟ್ರೇಡ್ ಮಾಡ್ಬೋದು ನೀವು ಡಿಬೆಂಚರ್ಸ್ನ. ಓಕೆ, ಕೆಲವು G-Secs ಬಾಂಡ್ಸ್ಗಳನ್ನ ಟ್ರೇಡ್ ಮಾಡೋದು ಕಷ್ಟ ಇದೆ, ಕೆಲವು ಬಾಂಡ್ಗಳನ್ನ ಸೇಲ್ ಮಾಡೋಕ್ಕಾಗಲ್ಲ ನೀವು. ಸೊ ಆ ಥರ ಡಿಫ್ರೆನ್ಸಸ್ ಇದೆ ಬಾಂಡ್ಗೆ ಮತ್ತು ನಾನ್ ಕನ್ವರ್ಟಬಲ್ ಡಿಬೆಂಚರ್ಸ್ಗೆ. ಆಮೇಲೆ ಡಿಬೆಂಚರ್ಸು ವಿಲ್ ಬಿ ಇಶ್ಯೂಡ್ ವಿತ್ ಅ ಪರ್ಸಂಟೇಜ್ ಹೇಳ್ಬಿಟ್ಟು ಇಶ್ಯೂ ಮಾಡ್ತಾರೆ, ಆ್ಯಂಡ್ ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಕಂಪನೀಸ್ ಪರ್ಫಾರ್ಮೆನ್ಸ್. ಓಕೆ, ಬಟ್ ಬಾಂಡ್ ಇಟ್ಸ್ ಎ ಕಮಿಟ್ಮೆಂಟ್. ಸೊ ಟೆಕ್ನಿಕಲಾಗಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಟ್ ಎರಡೂ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಲಿಕ್ವಿಡಿಟಿ ವೈಸ್ ಡಿಬೆಂಚರ್ಸು ಲಿಕ್ವಿಡೇಟ್ ಮಾಡ್ಬೋದು, ಬಾಂಡ್ ನೋಟ್ ಲಿಕ್ವಿಡೇಟ್ ಮಾಡ್ಬೋದು. ಓನ್ಲಿ ಥಿಂಗ್ ಈಸ್ ಆರ್ಡರ್ ಆಫ್ ಪ್ರಯಾರಿಟಿ. ಏನಾದರೂ ಸೆಟಲ್ಮೆಂಟ್ ಮಾಡಬೇಕು, ಕಂಪ್ನಿ ಕ್ಲೋಸ್ ಆಗ್ತಾ ಇದೆ ಅಂದಾಗ ಸೆಟಲ್ಮೆಂಟ್ ಮಾಡಬೇಕಾದ್ರೆ ಬಾಂಡ್ಗೆ ಫಸ್ಟ್ ಪ್ರಯಾರಿಟಿ ಬರುತ್ತೆ, ಡಿಬೆಂಚರ್ಸ್ಗೆ ನೆಕ್ಸ್ಟ್ ಲಾಸ್ಟ್ ಪ್ರಯಾರಿಟಿಲಿ ಬರುತ್ತೆ, ಬಿಫೋರ್ ಈಕ್ವಿಟಿ ಶೇರ್ಸ್. ಶೇರ್ ಹೋಲ್ಡರ್ಸ್ ಕೊಡೋಕ್ಕೆ ಮುಂಚೆ ಡಿಬೆಂಚರ್ ಹೋಲ್ಡರ್ಸ್ ಕ್ಲಿಯರ್ ಮಾಡಬೇಕು, ಡಿಬೆಂಚರ್ ಹೋಲ್ಡರ್ಸ್ ಮಾಡೋಕ್ಕೆ ಮುಂಚೆ ಬಾಂಡ್ ಹೋಲ್ಡರ್ಸ್ನ ಸೆಟಲ್ ಮಾಡಬೇಕು, ಅದು ಪ್ರಯಾರಿಟಿ. ರವೀಂದ್ರನಾಥ್ ಕೌಶಿಕ್ ಅವರಿಂದ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಕ್ಕೆ ಅರ್ಧ ಗಂಟೆ ಸಾಲದು, ಆದರೆ ಸಮಯದ ಅಭಾವ. ಹೀಗಾಗಿ ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.
ಯಾವ ರೀತಿ ನೀವು SIP ಮತ್ತು ಮ್ಯೂಚುವಲ್ ಫಂಡ್, ರಿಯಲ್ ಎಸ್ಟೇಟ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡೋಕ್ಕೆ ಇಂಟ್ರೆಸ್ಟ್ ನಿಮ್ಮಲ್ಲಿದೆಯೋ ಅದೇ ರೀತಿ ಬಾಂಡ್ಗಳಲ್ಲೂ ಇಂಟ್ರೆಸ್ಟ್ ಮಾಡಿ ಪವರ್ ಆಫ್ ವೆಲ್ತ್ ನಿಮ್ಮದಾಗಲಿ ಅಂತ ಹೇಳ್ತಾ ಈ ಸೆಷನನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಧನ್ಯವಾದ. ಧನ್ಯವಾದ.